ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಬೀಡು ತುಂಬಾನೇ ಕಡಿಮೆ ಸಾಕಾಗುತ್ತೆ. ಅದಕ್ಕೆ ನಾನು ಫ್ಲವರ್ ಬೀಡ್ ಬರುತ್ತಲ್ಲ ಆ ಥರ ತಗೊಂಡು ನೀವು ಇದಕ್ಕೆ ಯಾವ ಥರ ಬೀಡ್ ಬೇಕಾದರೂ ಸ್ಮಾಲಲ್ಲಿ ತಗೋಬೋದು. ಅಲ್ಲಿಂದ 6 ಎಳೆ ದಾರ ತಗೊಂಡಿದ್ದೀನಿ. 6 ಅಥವಾ 7 ಎಳೆ ದಾರ ತಗೋಬೋದು. ಹಾಗೆಯೇ 10 ಅಥವಾ 11 ನಂಬರ್ ನೀಡಲ್ ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಶುರು ಮಾಡೋಣ. ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ತೀನಿ. ಒಂದ್ಸಲ ಲಾಕ್ ಆಯಿತು, ಮತ್ತೆ ಇನ್ನೊಂದ್ಸಲ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಇದು ಪಿಂಕ್ ಮತ್ತೆ ಗೋಲ್ಡ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಮೊದಲಿಗೆ ನಾನು ಪಿಂಕ್ ಕಲರ್ ತಗೊಂಡಿದ್ದೀನಿ. 1 2 3 4 5 ನೋಡಿ 5 ಚೈನ್ ಹಾಕೊಂಡಿದ್ದೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಎಳ್ದು ಲಾಕ್ ಮಾಡ್ಕೊಳ್ಳೋದು ಬೇಡ. ನೋಡಿ 5 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 6 ಚೈನ್ 1 2 3 4 5 6 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಂಗಿಲ್ಲ. ಸ್ವಲ್ಪ ಒಳಗಡೆಗೆ ಒಂದು 4 ಚೈನ್ 5 ಚೈನ್ ಗ್ಯಾಪ್ ಅಷ್ಟು ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಯು ಶೇಪ್ ಬರೋ ತರ ನೋಡ್ಕೋಬೇಕು. 6 ಚೈನ್ದು ಗ್ಯಾಪ್ ನೋಡಿ ಈ ತರ ಯು ಶೇಪ್ ಬರಬೇಕು. ಅಲ್ಲಿಂದ ಮತ್ತೆ 5 ಚೈನ್ 1 2 3 4 5 ಆದ್ರೂ ಹಾಕೋಬಹುದು, 4 ಆದ್ರೂ ಹಾಕೋಬಹುದು. ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 6 ಚೈನ್ 1 2 3 4 5 6 ಚೈನ್ ನ ಮತ್ತೆ ನೋಡಿ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಯು ಶೇಪ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 5 ಚೈನ್ ಈಗೇನೆ ಬೇಸ್ ಲೈನ್ ಫುಲ್ 5 6 ಈಗೇನೆ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ 5 ಚೈನ್ ಹಾಕಿದೀನಿ, ಇಲ್ಲಿ 6 5 6 ಈಗ 5 1 2 3 4 5 ಬೇಸ್ ಲೈನ್ ತುಂಬಾನೇ ಈಸಿ ಇದೆ. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 6 ಚೈನ್ 1 2 3 4 5 6 ಚೈನ್ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳಂಗಿಲ್ಲ. ಸ್ವಲ್ಪ ಒಳಗಡೆಗೆ ಯು ಶೇಪ್ ಬರೋ ಹಾಗೆ ಲಾಕ್ ಮಾಡ್ಕೋಬೇಕು. ಇದೇ ತರ 5 6 ಇದೇ ತರ ಮಾಡ್ಕೊಂಡು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅಲ್ಲಿಂದ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ. ಈಗ ನಾನು ಫುಲ್ ಕಂಪ್ಲೀಟ್ ಮಾಡಿದೀನಿ. ಕೊನೆಗೂ ಕೂಡ 5 ಚೈನ್ ಬರೋ ಹಾಗೆ ಮಾಡ್ಕೊಳ್ಳಿ. ನೋಡಿ ಸೇಮ್ ಕಲರ್ ದಾರ ತಗೊಂಡು ಮತ್ತೆ ಲಾಕ್ ಮಾಡಿರ್ತೀನಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ ಇತ್ತಲ್ವಾ ಅಲ್ಲಿಗೂ ಕೂಡ ಒಂದ್ಸಲ ಲಾಕ್ ಮತ್ತೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ನೋಡಿ ಈ 6 ಚೈನ್ ಇತ್ತಲ್ವಾ ಅದ್ರ ಒಳಗಡೆಯಿಂದ ನೀಡಲ್ ಎಳ್ಕೊಳ್ತೀನಿ. ನೋಡಿ 4 ದಾರ ಇದೆ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ 1 ಟ್ರಿಪಲ್ ಕ್ರೋಶೆ ಕಂಬ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ 2 ಟೈಮ್ಸ್. ಮತ್ತೆ ಆ 6 ಚೈನ್ ಗ್ಯಾಪ್ ಇದೆಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ಎಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ 2 ಟೈಮ್ಸ್ ಆಯ್ತು. ಈಗೇನೆ 5 ಟೈಮ್ಸ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ನೋಡಿ 5 ಟೈಮ್ಸ್ ಆಗಿದೆ. 1 2 3 4 5 ಟೈಮ್ಸ್ ಆಯ್ತಲ್ವಾ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಫ್ಲವರ್ ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋದಿಲ್ಲ, ಡೈರೆಕ್ಟ್ ಆಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ 6 ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಒಂದು ಕಂಬ ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಪಲ್ ಕ್ರೋಶೆ ಕಂಬ. ಇಲ್ಲಿ ಕೂಡ 5 ಟೈಮ್ಸ್ 2 ಆಯ್ತಲ್ವಾ. ಇನ್ನು 3 ಮಾಡ್ಕೋಬೇಕು. 5 ಆಯ್ತು, 4 ಆಯ್ತು. ಈಗ 5 ಎಲ್ಲ ಕಂಬಗಳು ಒಂದೇ ಸಮನಾಗಿ ಬರುವ ಹಾಗೆ ನೋಡ್ಕೋಬೇಕು. ಒಂದು ದೊಡ್ಡದು ಒಂದು ಸಣ್ಣದು ಮಾಡ್ಕೊಳ್ಳೋದು ಬೇಡ. ನೋಡಿ ಈ ತರ. ಅಲ್ಲಿಂದ ಇಲ್ಲಿ 5 ಚೈನ್ ಗ್ಯಾಪ್ ಇತ್ತಲ್ವಾ ಇಲ್ಲಿ ಆ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ 5 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡೆ. ಮತ್ತೆ ಅದೇ ಪ್ಲೇಸ್ಗೆನೆ ಇನ್ನೊಂದು ಸಿಂಗಲ್ ಕ್ರೋಶೆ ನೋಡಿ ಈ ತರ ಬರುತ್ತೆ. ಹೀಗೇನೆ ಕೊನೆವರೆಗೂ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 6 ಚೈನ್ ಗ್ಯಾಪ್ ಇದೆ ಅಲ್ವಾ ಆ 6 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ. 3 ಆಯ್ತು. ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ. ಒಂದು 6 ಚೈನ್ ಗ್ಯಾಪ್ ಒಳಗೆ 10 ಟ್ರಿಬಲ್ ಕ್ರೋಶೆ ಕಂಬ ಬರ್ಬೇಕು.
ಮಾಡ್ಕೋಬೇಕು. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ, ಒಂದು ಫ್ಲವರ್ ಬೀಡ್. ಅಲ್ಲಿಂದ ಮತ್ತೆ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ತ್ರಿಬಲ್ ಕ್ರೋಶೆ ಕಂಬ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ 5 ಟೈಮ್ಸ್ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 4 ಆಯ್ತಲ್ವಾ. ಈಗ ಕೊನೆಗೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ, ಮತ್ತೆ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಇಲ್ಲಿ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ. ನೋಡಿ ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಈ ತರ ಬರುತ್ತೆ ಸೆಕೆಂಡ್ ಸ್ಟೆಪ್. ಇದನ್ನ ನಾನು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಥರ್ಡ್ ಸ್ಟೆಪ್ ನಾನು ಶುರು ಮಾಡ್ಬಿಟ್ಟಿದೀನಿ. ಮೊದಲಿಗೆ ಲಾಕ್ ಇರೋ ಕಡೆ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ, ಗೋಲ್ಡ್ ಕಲರ್. ಮೊದಲು ಲಾಕ್ ಇರೋ ಕಡೆ ಲಾಕ್ ಮಾಡಿದೀನಿ. ಇಲ್ಲಿ 2 ಟೈಮ್ಸ್ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದೀನಿ. ಅಲ್ಲಿಂದ ಸಿಂಗಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಅದ್ರ ಪಕ್ಕದಲ್ಲಿರೋ ಹೋಲ್ಗೆ ಲಾಕ್ ಮಾಡ್ಕೊಳ್ಳೋದು. ಇದನ್ನ ಯಾವ ತರ ಹಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ ಮಾತ್ರ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು, ಅಲ್ಲಿಂದ 2 ಚೈನ್. ಈಗ ಅದನ್ನ ಯಾವ ತರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿರ್ತೀವಲ್ವಾ, ಲಾಕ್ ಆದ್ಮೇಲೆ ನಾನು ಮೊದಲಿಗೆ ಇಲ್ಲಿ ದಾರ ಮೇಲೆ ಮಾಡ್ಕೊಳ್ತೀನಿ. ಇದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಂಡು ಇಲ್ಲಿ 2 ಸಲ ನಾನು ಸಿಂಗಲ್ ಕ್ರೋಶೆ ಮಾಡಿದೆ, ನಿಮಗೆ ನೆನಪಿರ್ಬೋದು ಅಂತ ಅನ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಡಬಲ್ ಕ್ರೋಶೆ ಇದೆ ನೋಡಿ, ಅದ್ರ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆ ಅಲ್ಲ, ಸಿಂಗಲ್ ಕ್ರೋಶೆ ಅದನ್ನ ಬಿಟ್ಟು ಸೆಂಟರ್ ಬಿಟ್ಟು ಈ ಕಡೆ ಡಬಲ್ ಕ್ರೋಶೆ ಮೇಲ್ಗಡೆ ಇರೋಲ್ಲಿಗೆ ಲಾಕ್ ಮಾಡ್ತೀನಿ. ಇದು ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಈಗ ಇಲ್ಲಿಂದ ಸ್ಟಾರ್ಟಿಂಗ್ ಶುರು ಆಗುತ್ತೆ, ಇಲ್ಲಿಂದ ಶುರು ಆಗುತ್ತೆ ಇದು. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕಿ ಈಗ ಲಾಕ್ ಮಾಡಿದ್ದೆ ನೋಡಿ, ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಹೋಲ್ ಒಳಗಡೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ ಇದೇ ತರ. ಮತ್ತೆ 2 ಚೈನ್ 1 2, ಮತ್ತೆ ಅದ್ರ ಪಕ್ಕದಲ್ಲೇ ಒಂದು ಹೋಲ್ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಲಾಕ್. ಮತ್ತೆ 2 ಚೈನ್, ಮತ್ತೆ ಅದ್ರ ಪಕ್ಕದಲ್ಲೇ ನೋಡಿ ಒಂದು ಹೋಲ್ ಇದೆ ಅಲ್ಲ, ಅಲ್ಲಿಗೆ ಲಾಕ್. ಈ ತರ ಅದು ಪಿಕಾಟ್ ಟೈಪ್ ಅಲ್ಲೇ ಬರುತ್ತೆ. ಅದು ನೋಡ್ಲಿಕ್ಕೆ ಸಿಂಪಲ್ ಆಗಿದೆ, ಸಿಂಪಲ್ ಆಗಿದ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಮತ್ತೆ 2 ಚೈನ್, ಮತ್ತೆ ನೋಡಿ ಇಲ್ಲಿ ಹೋಲ್ ಇದೆ ಅಲ್ಲ, ಅಲ್ಲಿಗೆ ಒಂದು ಲಾಕ್ ಅಂದ್ರೆ ಸಿಂಗಲ್ ಕ್ರೋಶೆ. ನೋಡಿ 4 ಪಿಕಾಟ್ ಟೈಪ್ ಬರ್ಬೇಕು, 1 2 3 4. ಅಲ್ಲಿಂದ ಇಲ್ಲಿ ಬೀಡ್ ಇದೆ ಅಲ್ವಾ, ನೋಡಿ ಇಲ್ಲಿ ಈಗ ಬೀಡ್ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ, ಆ ಬೀಡ್ ಮೇಲ್ಗಡೆ 4 ಚೈನ್ ಹಾಕೊಳ್ತೀವಿ. 4 ಆದ್ರೂ ಹಾಕೋಬಹುದು, 5 ಆದ್ರೂ ಹಾಕೋಬಹುದು. 1 2 3 4 ಚೈನ್ ಹಾಕೊಂಡು ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ. ಇದು 4 ಚೈನ್ ಹಾಕಿರುವಂತದ್ದು ನಾನು ಕುಚ್ಚು ಹಾಕ್ಲಿಕ್ಕಿರೋದು. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇದೆಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್, ಮತ್ತೆ ಅದ್ರ ಪಕ್ಕದಲ್ಲೇ ಒಂದು ಹೋಲ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ಲಾಕ್. ಮತ್ತೆ 2 ಚೈನ್, ಮತ್ತೆ ಲಾಕ್. ಮತ್ತೆ 2 ಚೈನ್, ಮತ್ತೆ ನೋಡಿ ಪಕ್ಕದಲ್ಲೇ ಹೋಲ್ಗೆ ಲಾಕ್ ಮಾಡಿ. ಬೀಡ್ ಬೇಡ ಅಂತ ಹೇಳೋರ್ಗೆ ಇಲ್ಲಿ ನೋಡಿ ಇಲ್ಲಿ ಈ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಈ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬಹುದು. ಆದ್ರೆ ನಾನು ಬೀಡ್ ಹಾಕೊಳ್ಳೋದ್ರಿಂದ ಏನ್ ಮಾಡ್ತೀನಿ ಅಂದ್ರೆ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ಒಂದು ಸ್ಮಾಲ್ ಬೀಡ್ ತಗೊಳ್ತೀನಿ. ಸ್ಮಾಲ್ ಬೀಡ್ ತಗೊಂಡು ನೋಡಿ ಇಲ್ಲಿ ಬೀಡ್ ಲಾಕ್. ಅಲ್ಲಿಂದ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆಲ್ಲ, ಆ ಹೋಲ್ಗೆ ನಿಡಲ್ ಹಾಕಿ ದಾರಾನ ಹೇಳ್ಕೊಂಡು ನೋಡಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ. ಅಲ್ಲಿಂದ 2 ಚೈನ್ 1 2, ಅಲ್ಲಿಂದ ನೋಡಿ ಅದ್ರ ಪಕ್ಕದಲ್ಲೇ ತ್ರಿಬಲ್ ಕ್ರೋಶೆ ಹೋಲ್ ಇದೆಲ್ಲ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್, ಅದ್ರ ಪಕ್ಕದಲ್ಲೇ ನೋಡಿ ಒಂದು ತ್ರಿಬಲ್ ಕ್ರೋಶೆ ಹೋಲ್ ಇದೆ ಮೇಲ್ಗಡೆ, ಅಲ್ಲಿಗೆ ಲಾಕ್. ಇದೇ ತರ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತೆ 2 ಚೈನ್ 1 2, ಮತ್ತೆ ಅದ್ರ ಮೇಲ್ಗಡೆ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇದೆಲ್ಲ, ಅಲ್ಲಿಗೆ ಲಾಕ್. ಮತ್ತೆ 2 ಚೈನ್, ಅದ್ರ ಪಕ್ಕದಲ್ಲೇ ನೋಡಿ ಹೋಲ್ ಇದೆಲ್ಲ ಬೀಡ್ ಪಕ್ಕದಲ್ಲೇ, ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಇಲ್ಲಿ ಬೀಡ್ ಪಕ್ಕದಲ್ಲೇ ಒಂದು ತ್ರಿಬಲ್ ಕ್ರೋಶೆ ಕಂಬ ಇದೆಲ್ಲ, ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್, ತ್ರಿಬಲ್ ಕ್ರೋಶೆ ಮೇಲ್ಗಡೆಯಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ, ಆ ಹೋಲ್ಗೆ ಲಾಕ್. ಮತ್ತೆ 2 ಚೈನ್, ಪಕ್ಕದ ಹೋಲ್ಗೆ ಲಾಕ್. ಮತ್ತೆ 2 ಚೈನ್, ಪಕ್ಕದ ಹೋಲ್ಗೆ ಲಾಕ್. ಮತ್ತೆ 2 ಚೈನ್ ಲಾಕ್. ನೋಡಿ 4 ಪಿಕಾಟ್ ಟೈಪ್ ಬಂದಿದೆ ಅಲ್ವಾ. ಮತ್ತೆ ನಾನೀಗ ಏನ್ ಮಾಡ್ತೀನಿ ಅಂದ್ರೆ ದಾರ ಮೇಲೆ ಮಾಡ್ಕೊಳ್ತೀನಿ. ನೋಡಿ ಒಂದು ಬೀಡ್
ಬೀಡ್ ಲಾಕ್ ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಇಲ್ಲಿ ಹೋಲ್ ಇದೆ ಅಲ್ಲ ಕಂಬದ ಮೇಲ್ಗಡೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್, ಅದ್ರ ಪಕ್ಕ ತ್ರಿಬಲ್ ಕ್ರೋಶೆ ಪಕ್ಕದಲ್ಲಿ, ಈಗ ಲಾಕ್ ಮಾಡಿದ ಪಕ್ಕದ್ರಲ್ಲೇ ಇನ್ನೊಂದು ಹೋಲ್ ಕಾಣಿಸುತ್ತೆ. ಡಿಸೈನ್ ಹಾಕ್ತಾ ಹೋದಾಗೆ ನಿಮ್ಗೆ ಅಲ್ಲಿ ಹೋಲ್ ಕಾಣಿಸುತ್ತೆ, ಆ ಹೋಲ್ಗೆ ಲಾಕ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಹೀಗೇನೆ ಮಾಡ್ತಾ ಹೋಗ್ಬೇಕು. ಈ ತರ ಡಿಸೈನ್ ಬರುತ್ತೆ. ಇಲ್ಲಿ ನಾನು ಬೀಡ್ ಮೇಲ್ಗಡೆ 4 ಚೈನ್ ಹಾಕಿದೀನಲ್ವಾ, ಇಲ್ಲಿಗೆ ಕುಚ್ಚು ಬರುತ್ತೆ. ಸೀರೆ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ, ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ. ನೋಡಿ ಫ್ಲವರ್ ಬೀಡ್ ಹಾಕಿ ನಾನು ಡಿಸೈನ್ ಮಾಡಿರೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು 157 ದಾರದಿಂದ ಕುಚ್ಚು ಹಾಕಿದೀನಿ. ಹಾಗೇನೆ ನಾನು ಇಲ್ಲಿ ನೋಡಿ 2 ಆರ್ಚ್ ಮಧ್ಯದಲ್ಲಿ ಇಲ್ಲಿ ಸ್ಮಾಲ್ ಬೀಡ್ ಹಾಕಿದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದಕ್ಕೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಕೂಡ ಇಲ್ಲಿಗೆ ಸ್ಟಿಕ್ ಮಾಡ್ಕೋಬಹುದು, ಇನ್ನು ಗ್ರ್ಯಾಂಡ್ ಆಗಿ ಬೇಕು ಅಂದ್ರೆ. ಇಷ್ಟರಲ್ಲೇ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಕಮೆಂಟ್ ಮೂಲಕ ಹೇಗ್ ಬಂತು ಅಂತ ತಿಳಿಸಿ. ಹಾಗೇನೆ ನೀವು ಕೂಡ ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ, ನಿಮ್ಗೂ ಕೂಡ ಈ ಡಿಸೈನ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಮತ್ತೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನನ್ಗೆ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ರೈಡಲ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ಕೂಡ ತುಂಬಾನೇ ಕಮ್ಮಿ ಹಾಕಿದೀನಿ. ಸ್ಮಾಲ್ ಬೀಡ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ನಾನು ಹೇಳ್ದೆ ಅಲ್ವಾ, ಇದಕ್ಕೆ ನೀವು ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬಹುದು. ನಾನು ಇಷ್ಟೇ ಸಿಂಪಲ್ ಆಗಿರ್ಲಿ ಅಂತ ನಾನು ಇಷ್ಟರಲ್ಲೇ ಮುಗಿಸ್ಕೊಂಡಿದೀನಿ. ನೋಡಿ ತುಂಬಾನೇ ಚೆನ್ನಾಗಿ. ನೀವು ಇಲ್ಲಿಗೆ ನಾನು ಇಲ್ಲಿ ಫ್ಲವರ್ ಬೀಡ್ ಹಾಕಿದೀನಲ್ಲ, ನೀವು ಇಲ್ಲಿಗೆ ಬೇರೆ ಯಾವುದೇ ಬೀಡ್ ಗಳನ್ನ ಹಾಕೋಬಹುದು. ಬೀಡ್ ಬೇಡ ಅಂತ ಹೇಳೋರು ಹಾಗೇನೆ ಕೂಡ ಮಾಡ್ಕೋಬಹುದು. ಬೀಡ್ ಬೇಡ ಅಂದ್ರೆ ಪ್ಲೈನ್ ಆಗಿ ಕೂಡ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ನನ್ನ ವಿಡಿಯೋಸ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ನಿಮ್ಗೆ ಮೊದಲಿಗೆ ಬಂದು ತಲುಪುತ್ತೆ. ನೀವು ಆಗ ಮೊದಲಿಗೆ ನೋಡ್ಕೋಬಹುದು. ಲೈಕ್ ಕೊಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸ್ ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ ಇದರಲ್ಲಿ ಥ್ರೆಡ್ ವರ್ಕ್ ಜಾಸ್ತಿ ಇರೋದ್ರಿಂದ 900 ಇಂದ 950 ವರೆಗೂ ತಗೋಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ನಿಮ್ ಪ್ಲೇಸ್ ಮೇಲೆ ನಿಮ್ಗೆ ಎಷ್ಟು ಚಾರ್ಜ್ ಮಾಡಬಹುದು ಅಂತ ನೋಡ್ಕೊಂಡು ಚಾರ್ಜ್ ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ಇನ್ನೊಂದು ಡಿಫ್ರೆಂಟ್ ಆಗಿರುವ ಡಿಸೈನ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.